ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಬಹಳಷ್ಟು ನಿರೀಕ್ಷೆ ಮೂಡಿಸಿರುವಂತಹ ಒಂದು ಚಿತ್ರ ಈ ವರ್ಷದ ಕೊನೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆ ಒಂದು ಚಿತ್ರಕ್ಕೋಸ್ಕರ ಕಾಯ್ತಾ ಇದೀವಿ. ಸೊ ಇವಾಗ ಆ ಚಿತ್ರ ತಂಡ ನಮ್ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಬಟ್ ಆ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸ್ಲೋಗನ್ ನ ಹೇಳ್ಬಿಟ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಎಸ್. ಸೊ ಮ್ಯಾಕ್ಸ್ ಚಿತ್ರತಂಡ ನಮ್ ಜೊತೆಗಿದ್ದಾರೆ. ಸೊ ಇವರು ಜಟ್ಟನ ಮ್ಯಾಗಿ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿಯ ಮಣಿಪಾಲಿನ ಸುಕೃತ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂಡ್ ನಮ್ಮ ಕಿಚ್ಚ ಬಾಸ್ಗೆ ಸಿಕ್ಕಾಪಟ್ಟೆ ಫೇವರೇಟ್ ಇವರು. ಅಂಡ್ ದ ಒನ್ ಅಂಡ್ ಓನ್ಲಿ ಪ್ರವೀಣ್ ಅವ್ರು ನಮ್ ಜೊತೆಗಿದ್ದಾರೆ. ಹ್ಯಾಂಡ್ಸಮ್ ಹಂಕ್ ಪ್ರವೀಣ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸ್ವಾಗಲ್ ಇದೆ. ಎಸ್. ಅಂಡ್ ಇವ್ರನ್ನ ನಾವು ಬಹಳಷ್ಟು ಕಾಡಿನಲ್ಲಿ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಭೂತ ಬಂಗ್ಲೆಗಳಲ್ಲೇನೆ ಜಾಸ್ತಿ ಮೀಟ್ ಮಾಡ್ತಾ ಇದ್ವಿ. ಬಟ್ ಆದ್ರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತ ಲೊಕೇಶನ್ ನಲ್ಲಿ ಮೀಟ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ವೆಲ್ಕಮ್ ವಿಜಯ್ ಚೆಂಡೂರ್ ಅವ್ರನ್ನ. ನಮಸ್ಕಾರ ಸರ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಈಗ ಗೊತ್ತಾಯ್ತು. ಮ್ಯಾಕ್ಸ್ ಸೆಟ್ ಆಕ್ಚುಲಿ ಒಂದ್ ಕಾಡಲ್ಲಿ ಇದ್ದಿದ್ದು. ಯಾವಾಗ್ಲೂ ಕಾಡಲ್ಲೇ ಇರೋರು. ಇಲ್ಲ ಅದ್ರ ರಹಸ್ಯ ಬೇರೆನೇ ಇದೆ. ನಾಡು ಬಾ ಅಂತ ಇದೆ. ರಹಸ್ಯ ಬೇರೆ ಇದೆ. ನಾವು ನಾಡಕ್ ಕರ್ದಿಲ್ಲ, ಅಲ್ಲೇ ಇರಿ ನೀವು. ಎಕ್ಸಾಕ್ಟ್ಲಿ. ಸೊ ವೆಲ್ಕಮ್ ಟು ನಮ್ಮ KFI ಸರ್. ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ ನೀವು? ಫಸ್ಟ್ ಆಫ್ ಆಲ್ ಸರ್ ಹೇಗಿದ್ದಾರೆ? ಆಶೀರ್ವಾದ ಚೆನ್ನಾಗಿದೆ. ತುಂಬಾ ದೊಡ್ಡವ್ರ ಆಶೀರ್ವಾದ ತಗೊಂಡ್ಬಿಟ್ಟಿದ್ದಾರೆ. ತುಂಬಾ ಚಿಕ್ಕವರು ಸರ್. ಬಟ್ ಎನಿವೇಸ್ ಮ್ಯಾಕ್ಸ್ ಡಿಸೆಂಬರ್ 25th ರಿಲೀಸ್ ಆಗ್ತಾ ಇದೆ. ಕ್ರಿಸ್ಮಸ್ ಗೆ ಒಂಥರ ಈ ಸಾಂಟಾ ಕ್ಲಾಸ್ ಬಂದ್ಬಿಟ್ಟು ಗಿಫ್ಟ್ಸ್ ಕೊಟ್ಟಂಗೆ ಎಲ್ಲಾ ಜನರಿಗೂ ಕೂಡ ಕಿಚ್ಚ ಸರ್ ಅವರು ಗಿಫ್ಟ್ ಕೊಡ್ತಾ ಇದಾರೆ. ಬಹಳಷ್ಟು ವರ್ಷಗಳಿಂದ ವೆಯ್ಟ್ ಮಾಡಿದಂತ ಮೂವಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾತ್ರಗಳ ಬಗ್ಗೆ ಒಂದು ಸೀರಿಯಸ್ ಆಗಿ ಒಂದು ನೋಟ್ ಕೊಟ್ಬಿಡಿ, ಆಮೇಲೆ ತುಂಬಾನೇ ಫನ್ ಮಾಡೋಣ. ಸೊ ನಿಮ್ಮ ಪಾತ್ರದ ಬಗ್ಗೆ ಸರ್. ಆಕ್ಚುಲಿ ಪ್ರೆಸ್ ಮೀಟ್ ಅಲ್ಲಿ ಅಣ್ಣ ಹೇಳ್ದಂಗೆ ಎಲ್ಲಾ ಪಾತ್ರನೂ ಇಂಪಾರ್ಟೆಂಟ್, ಎಲ್ಲದಕ್ಕೂ ಕನೆಕ್ಟ್ ಆಗಿದೆ, ಇಂಟರ್ ಕನೆಕ್ಟೆಡ್. ನಾನು ಬೈಕರ್ ಒಂದು ಕ್ಯಾರೆಕ್ಟರ್ ಅದು. ಓಕೆ. ಸೊ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. Okay. ಎಲ್ಲದಕ್ಕೂ ಒಂದು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇದೆ. ಯಾವ್ದು ಚಿಕ್ಕ ಪಾತ್ರ ಇಲ್ಲ, ದೊಡ್ಡ ಪಾತ್ರ ಇಲ್ಲ, ಎಲ್ಲ ಇಂಪಾರ್ಟೆಂಟ್. ಎಸ್. ಓಕೆ. ಕನೆಕ್ಟೆಡ್. ಓಕೆ. ಅಂಡ್ ಸುಕೃತ ಮ್ಯಾಮ್ ಅವರ ಒಂದು ಪಾತ್ರ ಪೊಲೀಸ್. ಸೊ ಸರ್ ಹೇಳ್ದಾಗ, ಇವ್ರು ಹೇಳ್ದಾಗೆ ಪ್ರತಿಯೊಬ್ಬರಿಗೂ ಪಾತ್ರ ಒಂದು ಏನಿದೆ ಕಂಪ್ಲೀಟ್ 100 days ಶೂಟ್ ಮಾಡಿದೀವಿ ಅಂತ ಗೊತ್ತಿರ್ಬೋದು. ಸೊ ಎಷ್ಟು ಪ್ರತಿಯೊಂದು ಪಾತ್ರನ ಡೈರೆಕ್ಟರ್ ಹೇಗ್ ಬರ್ದಿದ್ದಾರೆ ಅಂದ್ರೆ ಈಚ್ ಅಂಡ್ ಎವ್ರಿ ರೋಲ್, ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್, ಅದ್ರ ಹಿಂದಿದ್ದು ಪ್ರಸ್ತುತ, ಆಮೇಲೆ ಇಮೋಷನ್ಸ್ ಇರ್ಲಿ, ಎಲ್ಲರಿಗೂ ಎಲ್ಲಾ ಗ್ರಾಫ್ ಆಫ್ ಇಮೋಷನ್ಸ್ ಇಮೋಟ್ ಮಾಡುವಂತ ಅವಕಾಶ ಇದೆಲ್ಲಾನು ಕೊಟ್ಟಿದ್ದಾರೆ. ಅಂಡ್ ಅಷ್ಟೇ ನೀಟಾಗಿ ಸುದೀಪ್ ಸರ್ ನಮ್ಗೆ ಸೆಟ್ ಅಲ್ಲಿ ಅಥವಾ ಶಾರ್ಟ್ ತೆಗಿವಾಗ ಅವರಲ್ದೆ ನಾವು ಎಲ್ಲರೂ ಕಾಣಿಸೋ ತರ ಶಾರ್ಟ್ ಕಂಪೋಸ್ ಆಗಿರುವಾಗ ನಮ್ಮನ್ನ ಕರ್ಸ್ಬಿಟ್ಟು ಇಲ್ಲಿ ಅಂತ ಇನ್ಪುಟ್ಸ್ ಕೊಟ್ಟು ಎಲ್ಲರೂ ಕಾಣಿಸೋ ತರ ಮಾಡಿದ್ದಾರೆ. ಸೊ ಇಟ್ಸ್ ಅನ್ ಈಕ್ವಲ್ ರೋಲ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಓಕೆ. ಅಂಡ್ ರಾತ್ರಿ ನಡೆಯುವಂತ ಒಂದು ಸ್ಟೋರಿ ಸರ್. ಫುಲ್ ಕತ್ಲೆ. ಸೊ ಈ ಒಂದು ಕತ್ಲೆ ಜಗತ್ತಿನಲ್ಲಿ ನಿಮ್ಮ ಒಂದು ಪಾತ್ರದ ಪರಿಚಯ ಸರ್. ಕತ್ಲೆ ಅಂದ್ರೆ ಇಷ್ಟ ತುಂಬಾ. ಹೌದು. ಬೆಳಕಲ್ಲಿ ನಾವು ಬಹಳ ಚೆನ್ನಾಗಿ ಕಾಣ್ತಕ್ಕಂಥವ್ರು ನಾವು ಹೇಳ್ತೇವೆ ಸರ್. ನನ್ನ ಪಾತ್ರ ಪೊಲೀಸ್ ಪಾತ್ರ, ಕಾನ್ಸ್ಟೇಬಲ್. ನಾನು ಪೊಲೀಸ್ ಪಾತ್ರಗಳನ್ನ 2-3 ಚಿತ್ರಗಳಲ್ಲಿ ಮಾಡಿದ್ದೀನಿ. ಹೌದು. ಆದ್ರೆ ನನಗೆ ಇದು ವಿಭಿನ್ನ ಮತ್ತೆ ಸ್ಪೆಷಲ್. ಯಾಕೆ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಸಂದರ್ಭಗಳು ಮತ್ತು ಆ ಕ್ಯಾರೆಕ್ಟರೈಸೇಷನ್ ಹೊಸದು ನನಗೆ. ನಾನು ಬರೀ ಹಾಸ್ಯ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು. ಸೊ ಇದರಲ್ಲಿ ಎಮೋಷನಲಿ ಕನೆಕ್ಟ್ ಆಗಿರ್ತೀನಿ. ಓಕೆ. ಸೊ ಇದಕ್ಕೆ ಅದೊಂದು ಕ್ಯಾರೆಕ್ಟರೈಸೇಷನ್ ಇದು ನನಗೆ ಖುಷಿ ಕೊಟ್ಟಿದೆ, ಚಾಲೆಂಜಿಂಗ್ ಆಗೂ ಇತ್ತು. ಆಮೇಲೆ ಡೈರೆಕ್ಟರ್ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ರು. ಸೊ ಅದನ್ನ ಫಾಲೋ ಮಾಡ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ಓಕೆ. ಸೊ ಪಟಾಕಿ ಆಲ್ರೆಡಿ ಹಚ್ಚಿದ್ರಿ ನೀವು ಕಾನ್ಸ್ಟೇಬಲ್ ಆಗಿ ಅಲ್ಲ? ಸೊ ಇವಾಗ ಅದ್ರಲ್ಲಿ ತುಂಬಾ ಸರ್ಕಾಸ್ಟಿಕ್ ಅಂಡ್ ತುಂಬಾ ಹ್ಯೂಮರ್ ಆಗಿ ಲೌಡ್ ಆಗಿತ್ತು. ಹೌದು. ಬಟ್ ಇದರಲ್ಲಿ ತುಂಬಾ ಸೆಟಲ್ಡ್ ಆಗಿರುತ್ತೆ. ಓಕೆ. ಬಟ್ ತುಂಬಾ ಎಮೋಷನಲ್ ಆಗಿರುತ್ತೆ ಸರ್. ಓಕೆ. ಅದು ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಎಸ್. ಸುಕೃತ್ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ಹೆವಿ ಇಂಟೆಲಿಜೆಂಟ್ ಅಂಡ್ ಹೈಲಿ ಕ್ವಾಲಿಫೈಡ್, ಹೈಲಿ ಎಜುಕೇಟೆಡ್, ಲಾ ಮಾಡಿದ್ದಾರೆ, ಅದ್ರ ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿದ್ದಾರೆ. ವಾಟ್ ನಾಟ್, ಇನ್ನ ಬೇರೆ ಏನೇನೆಲ್ಲ ಟ್ರೈ ಮಾಡ್ಬೇಕು ಅಂತ ಆಸೆ ಇತ್ತು ನಿಮಗೆ? ಆಕ್ಚುಲಿ ನಾನು ಮಾಸ್ಟರ್ಸ್ ಇನ್ ನ್ಯೂಟ್ರಿಷನ್ ಮುಗಿಸಿದೀನಿ, BSc ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಟು ಆಮೇಲೆ LLB ರೀಸೆಂಟ್ಲಿ ಮುಗಿಸಿದೆ. ನನ್ನ ಹತ್ರ 8 ಡಿಪ್ಲೊಮಾಸ್ ಇದೆ. ದೇವರೇ ಭಗವಂತ. 8 ಪ್ರೊಫೆಷನ್ಸ್ ನ ಟ್ರೈ ಮಾಡಿ ಬಿಟ್ಟಿದೀನಿ. ಬಟ್ ಆಕ್ಟಿಂಗ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿ ಆಗ್ತಾ ಇದೆ. ಓಕೆ. ಇಫ್ ನಾಟ್ ಅನ್ ಆಕ್ಟರ್, ಏರ್ ಹೋಸ್ಟೆಸ್, ಗಗನ ಸಖಿ. ಸೊ ಆಕಾಶದಲ್ಲಿ ಓಡಾಡೋರು ಮಾತ್ರ ಮಾತಾಡ್ಸ್ಬೇಕಾಗಿತ್ತು. ನೆಲದ ಮೇಲೆ ಇರೋರು ನಮಗೆ ಚೆನ್ನಾಗಿ ಓದೋ ಹುಡುಗಿರು ಏನಂತ ಗ್ಲಾಮರ್ ಆಗಿರಲ್ಲ ಅಂತ ಅನ್ಕೊಂತ ಇತ್ತು. ಹೌದು. ಯಾವಾಗ್ಲೂ ಕನ್ನಡಕ ಹಾಕೊಂಡು ಅಲ್ವಾ? ಹೌದು. ಇದು ಅಪರೂಪ ಸರ್. ಇದು ಹೌದು. 8 ಡಿಪ್ಲೊಮಾ ಹೋಲ್ಡಿಂಗ್ ಸರ್.
ಸರ್ಟಿಫಿಕೇಟ್ಸ್ ಇದೆ, ನಾಲೆಡ್ಜು ಇದೆ, ಹೌದು. ನೋಡಕ್ಕೂ ಚೆನ್ನಾಗಿದೆ. ಎಸ್. ಏನೋ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ sir. ಇರೋ ವಿಷಯ ಅವ್ರ set ಅಲ್ಲಿ ತುಂಬಾ ಟ್ರೈ ಮಾಡಾಯ್ತು. ಇರೋ ವಿಷಯ sir. ಅಲ್ಲ ಏನ್ ಟ್ರೈ ಮಾಡ್ತಾ ಇದಾರೆ ಅಂತ ಅದಕ್ಕೆ ನೀನ್ ಯಾಕೆ ಹುರ್ಕೊಂತಿದ್ಯಾ ಕೇಳ್ಕೊಳ್ಳಿ. ಹುರ್ಕೊಂತಿದ್ಯಾ ನೋಡಿ, ಇಲ್ಲೆಲ್ಲ ಬರ್ನ್ ಆಗೆಲ್ಲ ಕಪ್ಪಾಯ್ತು. ಇದೆಲ್ಲ ಹಾಕಲ್ಲ ಅವರು. ಇಲ್ಲ ಇರುತ್ತೆ. ಸರ್ ಟ್ಯಾಟೂ ಒಂದು ಡೀಟೇಲ್ಸ್ ಬೇಕಾಗಿತ್ತು ನನಗೆ ಆಕ್ಚುಲಿ. ಇದು 8 Feb ನನ್ನ ಡೇಟ್ ಆಫ್ ಬರ್ತ್. ಓಕೆ ಅಕ್ವೇರಿಯಸ್ ಓಕೆ ರಾಶಿ. ಓಕೆ ಎಸ್. ಸೊ ಇಷ್ಟು ಟ್ಯಾಟೂ ಇಟ್ಕೊಂಡು ನೀವು ಆ ಬೈಕರ್ ರೋಲ್ಗೆ ಸೂಟ್ ಆಗಿದ್ದೀರಾ, ಬಟ್ ಬಟ್ ಫುಲ್ ಸ್ಲೀವ್ ಹಾಕಿರ್ತೀವಿ, ಅದನ್ನ ಕಾಣಿಸ್ತಾ ಗೊತ್ತಾಗೋದಿಲ್ಲ. ಸೊ ಒಬ್ಬ ಆರ್ಟಿಸ್ಟ್ಗೆ ಆ ಒಂದು ಟ್ಯಾಟೂ ಒಂದು ವರನ ಅಥವಾ ಶಾಪನ ಹೇಗೆ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ಗೆ. ಪ್ರೊಫೆಷನಲ್ ಕ್ರಿಕೆಟರ್. ಯಾ. ಸೊ ಅಲ್ಲಿಂದ ಆಕ್ಟಿಂಗ್ ಫೀಲ್ಡ್ ಬಂದಿರೋದು. ಸೊ ನನ್ಗೆ ಅವಾಗ ಪ್ಯಾಷನ್ ಇತ್ತು ಆಕ್ಟಿಂಗ್ ಮಾಡ್ಬೇಕು ಅಂತ, ಬಟ್ ಅಷ್ಟೊಂದು ಕ್ರೇಜ್ ಇರ್ಲಿಲ್ಲ. ಓಕೆ. ಸೊ ಅವಾಗ ಕ್ರೇಜ್ ಟ್ರೆಂಡ್ ಹೆಂಗಿತ್ತಂತೆ ಅಂದ್ರೆ ಕ್ರಿಕೆಟರ್ಸ್ಗೆ ಇದಿದ್ರೇನೆ ಕ್ರಿಕೆಟರ್ ಅನ್ಸ್ಕೊಳೋದು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ. ಸೊ ನಮ್ಗೆ ಅವಾಗ ಐಡಿಯಾ ಇರ್ಲಿಲ್ಲ. ಬಟ್ ಇದೆಲ್ಲ ಹಾಕಿದೀವಿ ಅಂದ್ರೆ ಪಾತ್ರ ಸಿಗಕ್ ಕಷ್ಟ ಆಗ್ಬೋದು ಮುಂದೆ, ಗೊತ್ತಿಲ್ಲ. ಬಟ್ ಇದಕ್ಕೋಸ್ಕರನೇ ಪಾತ್ರ ಕ್ರಿಯೇಟ್ ಮಾಡಿದ್ರು ಮಾಡ್ತಾರೆ, ಹೇಳಕ್ಕಾಗಲ್ಲ. ಬಟ್ ಈಗಾಗ್ಲೇ ಒಂದು 3-4 ಪ್ರಾಜೆಕ್ಟ್ಸ್ ಇದೆ ನಂಗೆ. ಹಾ. ಇದೆಲ್ಲ ಯಾರು ಏನು ಕೇಳಿಲ್ಲ. ಓಕೆ. ಎಸ್. ಬಟ್ ಅದೊಂದು ಅಡ್ವಾಂಟೇಜ್. ಐ ಥಿಂಕ್ ಈಗ ಎಲ್ಲ ಮೇಕಪ್ ಆರ್ಟಿಸ್ಟ್ ಗಳು ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರ ಟ್ಯಾಟೂ ಇಲ್ದೇ ಇರೋ ಟ್ಯಾಟೂ ಕ್ರಿಯೇಟ್ ಮಾಡ್ತಾರೆ, ಇರೋ ಟ್ಯಾಟೂ ನಮ್ಮ ಮುಚ್ಚಾಕ್ತಾರೆ. ಓಕೆ. ಸೊ ಬಟ್ ಏನ್ ಪ್ಯಾಷನ್ ಅಂತ ಮಾಡಿದಾರೆ ಸರ್, ಬಹಳ ಚೆನ್ನಾಗ್ ಬಂದಿದೆ ಸರ್ ಅವ್ರಿಗೆ. ಹೌದು. ಆ ಸ್ಟೈಲು ಸ್ವ್ಯಾಗ್, ಬೈಕ್ ರೈಡರ್ ಆಗಿ. ಓಕೆ. ಇವ್ರ ಜೊತೆ ಪಾರ್ಟ್ನರ್ ಆಗಿ ಮನು ಅಂತ ಇದಾರೆ, ಹಾ. ಬೈಕರ್ ಗ್ಯಾಂಗ್ ಲೀಡರ್ಸ್ ಇವ್ರಿಬ್ರು. ರಿಯಲಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಚೆನ್ನಾಗಿದೆ. ಸರ್ ಇವ್ರ ಮುಂದೆ ನಾವ್ ಏನು ಇಲ್ಲ, ಇವ್ರಿಬ್ರು ಸೀನಿಯರ್ಸ್. ನಾನು ಇವಾಗ ಎಂಟರ್ ಆಗ್ತಾ ಇರೋದು ಇಂಡಸ್ಟ್ರಿ. ಸರ್ ಚೆನ್ನಾಗಿ ಮಾಡಿ. ನಾನೆಲ್ಲ 1947 ಇಂದ ಇದ್ದೀನಿ, ದಾದಾ ಸಾಹೇಬ್ ಫಾಲ್ಕೆ ಅವ್ರ ಟೈಮ್ ಇಂದ ಇದ್ದೀನಿ ನಾನು. ಅವ್ರು ಆಕ್ಚುಲಿ ಫಸ್ಟ್ ಫಿಲಮ್ ಅಲ್ಲೇನೆ ಸ್ಟೇಟ್ ಅವಾರ್ಡ್ ಹೊಡೆದು ಒಂದು ಫಿಲಮ್ ಮಾಡಿದಂತ ಫಿಲಮ್ ಸ್ಟೇಟ್ ಅವಾರ್ಡ್. ಇವರೆಲ್ಲ ಸೀನಿಯರ್ಸ್, ಇವರಿಂದ ಕಲ್ತಿದ್ ತುಂಬಾ ಇದೆ. ಎಸ್. ಫುಲ್ ಅಂದ್ರೆ ನಮ್ ಬಂಚ್ ಹೆಂಗಿತ್ತು ಅಂದ್ರೆ ಎಲ್ಲಾರು ಜೆಲ್ ಆಗ್ತಾ ಇದ್ವಿ, ಎಲ್ಲಾರಿಂದನೂ ಏನೋ ಕಲಿಯಕ್ ಸಿಗೋದು, ಒಂದ್ ಕಂಫರ್ಟ್ ಇತ್ತು ಎಲ್ಲಾರ ಜೊತೆ. ಓಕೆ. ಸೊ ನಾನಂತೂ ತುಂಬಾ ಕಲ್ತಿದ್ದೀನಿ. ಸೊ ಎವ್ರಿ ಡೇ ಇಸ್ ಅ ಲರ್ನಿಂಗ್. ನಿನ್ನೆಗಿಂತ ಇವತ್ತೇನ್ ಬೆಸ್ಟ್ ಮಾಡ್ಬೋದು ಅದನ್ನ ಮಾಡ್ತೀನಿ. ನಾನು ಆಸ್ ಅ ಆರ್ಟಿಸ್ಟ್ ನನ್ಗೆ ಇಷ್ಟೇ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲ, ಇಷ್ಟೇ ಟೈಮ್ ಬೇಕು ನನ್ಗೆ ಮಾಡಕ್ಕೆ, ನಾನು ಹೀರೋನೇ ಆಗ್ತೀನಿ, ವಿಲನೇ ಆಗ್ತೀನಿ ಅಂತ ಇಲ್ಲ. ನನ್ಗೆ ಏನ್ ಪಾರ್ಟ್ ಕೊಟ್ರು ಮಾಡ್ತೀನಿ. ಸರ್ ಇವತ್ತೇನ್ ಕಲ್ತೆ ನನ್ನಿಂದ? ಇವತ್ತೇನ್ ಕಲ್ತೆ ನನ್ನಿಂದ? ಸದ್ಯಕ್ಕೆ ಏನು ಕಲ್ತೀನಿ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್. ಸೊ ಈಗ ಒಂದು ಚಿಕ್ಕ ಫನ್ ಮಾಡೋಣ. ಓಕೆ. ಸೊ ನೀವು ನಾನು 2 ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅದರಲ್ಲಿ ಒಂದನ್ನ ನೆಕ್ಸ್ಟ್ ರೌಂಡಿಗೆ ಉಳಿಸ್ಕೊಬೇಕಾಗತ್ತೆ. ಓಕೆ ಡನ್. ಓಕೆ. 2 ಹೆಸರನ್ನ ನೀವು 1 ರೌಂಡಿಗೆ ನೆಕ್ಸ್ಟ್ ರೌಂಡಿಗೆ ಉಳಿಸ್ಕೊಬೇಕಾಗತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದೇ ತರನೇ. ಸೊ ವಿಲ್ ಸ್ಟಾರ್ಟ್ ವಿತ್ ವಿಜಯ್ ಸರ್. ವಿಜಯ್ ಸರ್ಗೆ ಸರ್ ಸ್ವಯಂ ಕೃಷಿನ ರಾಕಿನ? ರಾಕಿ. ರಾಕಿನ ಕರ್ವಾನ? ಕರ್ಮ. ಕರ್ವಾನ ಮ್ಯಾಕ್ಸ? ಮ್ಯಾಕ್ಸ ಹಂಬಲ್ ಪೊಲಿಟಿಷಿಯನ್ ನಾಗರಾಜ? ಬ್ರೈನ್ ಕೊಡೋದ, ಕೆಲಸ ಹಾರ್ಟ್ ಕೊಡೋದ? ಓಕೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜ ಒಡೆಯನ? ಏಯ್ ಹಂಬಲ್ ಪೊಲಿಟಿಷಿಯನ್. ಹಂಬಲ್ ಪೊಲಿಟಿಷಿಯನ್ ನಾಗರಾಜ ಅವನೇ ಶ್ರೀಮನ್ನಾರಾಯಣನ? ಹಂಬಲ್ ಪೊಲಿಟಿಷಿಯನ್. ಓಕೆ. ಸೊ ಹಾಗಾದ್ರೆ ಹಂಬಲ್ ಪೊಲಿಟಿಷಿಯನ್ಗೆ ಇವರು ವೋಟ್ ಮಾಡಿದ್ದಾರೆ, ಸೊ ಅದನ್ನ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಸುಕೃತ ಅವರ ಸರದಿ. ಓಕೆ. ಜಟ್ಟನ ಕಿರಗುಂದೂರಿನ ಗಯ್ಯಾಳಿಗಳು? ಕಿರುಗುರಿನ ಗೈಗಳು. ಓಕೆ. ಮೇಘ ಅಲಿಯಸ್ ಮ್ಯಾಗಿನ ಕಿರಗೂರಿನ ಗಯ್ಯಾಳಿಗಳು? ಕಿರುಗುರು. ಮಾರ್ಟಿನ ಕಿರಗೂರಿನ ಗಯ್ಯಾಳಿಗಳು? ಕಿರಗೂರಿನ ಗಯ್ಯಾಳಿಗಳನ್ನ ಬಿಗ್ ಬಾಸ್? ಕಿರುಗುರು. ಕಿರಗೂರಿನ ಗಯ್ಯಾಳಿಗಳನ್ನ ಅಥವಾ ಮ್ಯಾಕ್ಸ? ಮ್ಯಾಕ್ಸ್. ಮ್ಯಾಕ್ಸ್. ಕಿರುಗುರು ನನ್ ಫಸ್ಟ್ ಇನ್ನಿಂಗ್ಸ್ ಇದ್ದು ಹ್ಯಾಟ್ರಿಕ್ ಆದ್ರೆ, ಹೌದು. ಮ್ಯಾಕ್ಸ್ ಇಸ್ ಮೋರ್ ಲೈಕ್ ಹ್ಯಾಟ್ರಿಕ್ ಫಾರ್ ಸೆಕೆಂಡ್ ಇನ್ನಿಂಗ್ಸ್. ಓಕೆ. ಬಟ್ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದು ಜಟ್ಟನೇ ಬಿಟ್ಬಿಟ್ರಿ ಫಸ್ಟ್. ಜಟ್ಟ ಫಸ್ಟ್ ಲವ್, ಫಸ್ಟ್ ಬೇಬಿ ಅದು ಯಾವಾಗ್ಲೂ ಇರುತ್ತೆ. ಬಟ್ ಕಿರುಗುರು ಅನ್ನೋದು ನನ್ನ ಆಕ್ಟಿಂಗ್ ಪ್ರೊಫೆಷನ್ ಅಲ್ಲಿ ನಾನು ಆಸ್ ಅನ್ ಏಡಿ ಕೂಡ ವರ್ಕ್ ಮಾಡಿರೋ ಸಿನಿಮಾ ಅದು. ಸೊ ಒಂದ್ ಲೇಡಿ ಡೈರೆಕ್ಟರ್ ಜೊತೆ ಥ್ರೂ ಔಟ್ ಸಿನಿಮಾ ಫ್ರಮ್ ದ ಡೇ ಒನ್ ಟಿಲ್ ದಿ ಎಂಡ್ ನಾನು ಟ್ರಾವೆಲ್ ಮಾಡಿದೀನಿ ಆಸ್ ಅ ಆಕ್ಟರ್, ಆಸ್ ಅ
ಅಸಿಸ್ಟೆಂಟ್ ಡೈರೆಕ್ಟರ್. ಹ್ಮ್. ಸೊ ಬೇರೆನೆ ಒಂದು ಇಮೋಷನ್ಸ್ ಇದೆ ಆ ಫಿಲ್ಮ್ ಮೇಲೆ. ಓಕೆ ಓಕೆ ಬಟ್ ಇವಾಗ ಅಟ್ ಪ್ರೆಸೆಂಟ್ ಮ್ಯಾಕ್ಸ್ ಮ್ಯಾಕ್ಸ್. ಬಿಕಾಸ್ ಮ್ಯಾಕ್ಸ್ ಅಲ್ಲಿ ನಾವು ಏಡಿಯಾಗಿ ವರ್ಕ್ ಮಾಡ್ಲಿಲ್ಲ ಅಂದ್ರೂ ಹಾ ಸುದೀಪ್ ಸರ್ ಜೊತೆ ಇದ್ದು ನಾಲೆಜ್ ಏನ್ ಸಿನಿಮಾ ಬಗ್ಗೆ ತಗೊಂಡಿದ್ವಲ್ಲ, ಅದು ಆಕ್ಚುಲಿ ನಾವು ಒಂದು 10 ಸಿನಿಮಾ ಏಡಿಯಾಗಿ ವರ್ಕ್ ಮಾಡಿದ್ರೆ ಏನ್ ನಾಲೆಜ್ ಸಿಗುತ್ತೆ ನೋಡಿ, ಅದು ಒಂದು ಮ್ಯಾಕ್ಸ್ ಅಲ್ಲಿ ಸಿಕ್ತು. ಅದ್ರ ಜೊತೆಗೆ ಸರ್ ಇವ್ರಿಗೆ ಮ್ಯಾಕ್ಸ್ ಟ್ವಿಸ್ಟ್ ಕೊಡುತ್ತೆ ಸರ್ ಕೆರಿಯರ್ಗೆ. ಓಕೆ ಡೆಫಿನೆಟ್ ಆಗಿ ಹೌದು, ಕ್ಯಾರೆಕ್ಟರ್ ಗ್ರಾಫ್ ಆಗಿದೆ, ಗ್ರಾಫ್ ಹಂಗಿದೆ. ಎಲ್ಲರಿಗೂ ಚೆನ್ನಾಗಿದೆ, ಇವ್ರ ಗ್ರಾಫ್ ಚೆನ್ನಾಗಿದೆ. ಯೂಸ್ ಆ ರೀತಿ ಬಳಕೆ ಮಾಡ್ಕೊಂಡು ಸರ್ ಹ್ಮ್ ಎಲ್ಲಿ ಯಾವ ರೀತಿ ಆ ವೇವ್ಸ್ ಎಕ್ಸ್ಪ್ರೆಷನ್ ವೇವ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಓಕೆ ಎಸ್. ಅಂಡ್ ಇವಾಗ ನಿಮ್ಮ ಸರ್ತಿ ಸುಕೃತ್ ಅವರ ಇಲ್ಲಾಂದ್ರೆ ವಿಜಯ್ ಅವರ? ಓಕೆ ಸುಕೃತನ ಇಲ್ಲಾಂದ್ರೆ ಕ್ರಿಕೆಟಾ? ಕ್ರಿಕೆಟ್ ಅವ್ರ ಬೈಕಿಂಗ್, ಕ್ರಿಕೆಟ್ ಅವ್ರ ಕಿಚ್ಚ ಸುದೀಪ್ ಅವರು. ಓಕೆ ರೈಟ್. ಸೊ ಮ್ಯಾಕ್ಸ್ ಅಲ್ಲಿ ನೀವು ಆಲ್ಮೋಸ್ಟ್ 50 days ಪ್ಲಸ್ ಶೂಟ್ ಆಗಿದೆಯಾ? ಕ್ಲೋಸ್ ಟು 100. ಕ್ಲೋಸ್ ಟು 100 days. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಆ ಒಂದು ಸೆಟ್ಗೆ ಆ ಕಂಪ್ಲೀಟ್ ಆ ಒಂದು ಆರಾ ಬರಬೇಕು ಅಂತ ಹೇಳಿದ್ರೆ ಕಿಚ್ಚ ಸರ್ ಆ ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಸೊ ಅವರು ಸೆಟ್ಟಿಗೆ ಬಂದಾಗ ಆ ಒಂದು ಆರಾ ಹೇಗಿರ್ತಾ ಇತ್ತು? ಆಕ್ಚುಲಿ ಎಷ್ಟೋ ದಿವಸ ನಾವು ಸುದೀಪ್ ಸರ್ ಇಲ್ಲದೆ ನಾವು ವರ್ಕ್ ಮಾಡಿರೋ ಡೇಸು ಇದೆ. ಓಕೆ ಆ ದಿನ ಸೆಟ್ ಹೆಂಗಿರೋದಂದ್ರೆ ಒಂಥರ ನಮ್ದು ಇಂಗ್ಲಿಷ್ ಟೀಚರ್, ಚೆನ್ನಾಗಿರೋ ಟೀಚರ್ ಇರ್ತಾರಲ್ಲ, ಇಂಗ್ಲಿಷ್ ಟೀಚರ್, ಕ್ರಶ್ ಟೀಚರ್, Yes. ಅವ್ರು ಬರ್ದೇ ಇರುವಾಗ ಸ್ಕೂಲಲ್ಲಿ ಒಂದ್ ಇರುತ್ತಲ್ಲ ವೈಬ್, ಅಯ್ಯೋ ಟೀಚರ್ ಬಂದಿಲ್ಲ ಅನ್ನೋ ವೈಬ್, ಪ್ಲಸ್ ಒಂದು ಖಾಲಿ ಫೀಲಿಂಗ್, ಪಿಟಿ ಅವರ್ ಇಲ್ದೇ ಇರೋ ಫೀಲಿಂಗ್, ಆತರ ಇರೋದು. ಸುದೀಪ್ ಸರ್ ಬಂದಿರೋ ದಿವಸ ವೈಬೇ ಚೇಂಜ್. ಲೈಕ್ ಎಷ್ಟೋ ಸತಿ ನಮ್ಗೆ ಎಕ್ಸ್ಟೆನ್ಷನ್ ಆಗ್ತಾ ಹೋಯ್ತು ಡೇಸ್ ಎಲ್ಲ. ಸೊ ಏನೋ ಒಂಥರ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಬಂದಾಗ್ಲೂನು ಸುದೀಪ್ ಸರ್ ಮುಖ ನೋಡಿದ ತಕ್ಷಣ ಎನರ್ಜಿನೇ ಬೇರೆ. ಅಂದ್ರೆ ಅವ್ರ ಆರ, ಅವರ ವೈಬ್, ಅವರ ಎನರ್ಜಿ, ಅವ್ರು ನಮ್ಗೆ ರೆಸಿಪ್ರೊಕೇಟ್ ಮಾಡೋ ಒಂದು ರೀತಿ, ಆಮೇಲೆ ಎಲ್ಲಾರ್ಗೂ ಕೊಡೋ ಒಂದು ಪ್ರಾಮಿನೆನ್ಸ್, ಅದ್ ನಮ್ಗೆ ಒಂಥರ ನಮ್ಮ ಮೇಲೆ ಖುಷಿ ಆಗುತ್ತೆ. ನಮ್ಮನ್ನ ನಾವು ಪ್ರೀತಿಸಕ್ ಸ್ಟಾರ್ಟ್ ಮಾಡ್ಕೊಂತೀವಿ ಅವ್ರ ಸುತ್ತಮುತ್ತ ಇದ್ರೆ. ಓಕೆ. ಅಂಡ್ ನೀವು ಆನ್ ಫೀಲ್ಡ್ ನೋಡಿದಿರಾ, ಆಫ್ ಫೀಲ್ಡ್ ನೋಡಿದಿರಾ, ಆನ್ ಸೆಟ್, ಆಫ್ ಸೆಟ್ ಎಲ್ಲಾ ಕಡೆನೂ ಕೂಡ ಕಿಚ್ಚ ಸರ್ ಜೊತೆಗೆ ಟ್ರಾವೆಲ್ ಮಾಡಿದಿರಾ. ಬಟ್ ಹೂಮ್ ಡು ಯು ಲೈಕ್ ದ ಮೋಸ್ಟ್, ಆನ್ ಫೀಲ್ಡ್ ಅಲ್ಲಿರೋರ, ಆಫ್ ಫೀಲ್ಡ್ ಅಲ್ಲಿರೋರ? ಆಕ್ಚುಲಿ ಎರಡು ಇಷ್ಟ. ಓಕೆ ಬಟ್ ಮೆಜಾರಿಟಿ 60-40 ಅನ್ಕೊಳ್ಳಿ, ಹಾ ಆಫ್ ಫೀಲ್ಡ್. ಓಕೆ. ಯಾಕಂದ್ರೆ ಅಷ್ಟು ನಾನು ಓಡಾಡಿದೀನಿ, ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ. ಅವ್ರ ಜೊತೆ ಇವಾಗ ಏನಂದ್ರೆ ಅವ್ರ ಜೊತೆ ಇರೋದೇ ಒಂದು ಮೆಮೊರಿ ಅನ್ಕೊಳ್ಳಿ. ಎವ್ರಿ ಡೇ ಇಸ್ ಮೆಮೊರಬಲ್ ಮೂಮೆಂಟ್ಸ್. ಅದರಲ್ಲಿ ಚಿಕ್ಕ ಚಿಕ್ಕ ಮೆಮೊರೀಸ್ ಕ್ರಿಯೇಟ್ ಮಾಡ್ತೀನಿ ನಾನು ಅಣ್ಣ. ಬಟ್ ಆಫ್ ಸ್ಕ್ರೀನ್ ಅಷ್ಟು ಎಂಟರ್ಟೈನರ್ ಎಲ್ಲೂ ಇಲ್ಲ. ಓಕೆ. ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಆಫ್ ಸ್ಕ್ರೀನ್. ಎಲ್ಲಾರ್ಗು ಕಾಲ ಹೇಳ್ಕೊಂಡು ಮಜಾ ಮಾಡೋದಾಗ್ಲಿ, ರೇಗ್ಸೋದಾಗ್ಲಿ. ಒಬ್ರು ಇಷ್ಟ ಆಗ್ಬಿಟ್ರೆ ಇನ್ನೊಂದ್ ಹೆಂಗ್ ಗೊತ್ತಾ, ಒಬ್ರು ಮನುಷ್ಯನ್ಗೆ ಇಷ್ಟ ಆಗ್ಬೋದು, ಅವ್ರ ಮನ್ಸಿಗೆ ಇಷ್ಟ ಆಗೋದು ಸಖತ್ ಕಷ್ಟ. ಓಕೆನಾ? ಸೊ ನಾವ್ ಅಲ್ಲಿದೀವಿ ಅಂದ್ರೆ ಅದನ್ನ ಉಳಿಸ್ಕೋಬೇಕು. ಹೌದು. ಅದ್ರಲ್ಲಿ ಏನು ಅಜೆಂಡಾಸ್ ಇರಬಾರ್ದು. ನಮ್ಮಿಬ್ರು ಬಾಂಡಿಂಗ್ ಅಲ್ಲಿ ಏನ್ ವರ್ಕ್ ಆಗಿರೋದು ಅಂದ್ರೆ ಟ್ರಸ್ಟ್, ಲವ್, ಕೇರ್ ಅಷ್ಟೇ. ಓಕೆ. ಈ ಟ್ರಸ್ಟ್ ಗೆ 2 ವರ್ಡ್ ಸೇರಿಸ್ತೀನಿ. ಲಾಯಲ್ ಆಗಿರ್ಬೇಕು, ಆನೆಸ್ಟ್ ಆಗಿರ್ಬೇಕು. ಎಸ್. ಅದಿದ್ರೇನೆ ಒಬ್ರಿಗೆ ಹತ್ರ ಆಗಕ್ಕಾಗೋದು. ಸೊ ಇಷ್ಟು ವರ್ಷ ಜರ್ನಿ ಅಂದ್ರೆ ನಾನು 7 years ಇಂದ ಅಣ್ಣಾಗೆ ಫ್ರೆಂಡ್. ಸೊ ಅದೊಂದು ಜರ್ನಿ. ಅದು ನಾನು ಅಷ್ಟು ಹತ್ರ ಇದ್ದೀನಿ ಅಂದ್ಮೇಲೆ ಒಂದ್ ಜರ್ನಿ ಮಾಡಿದೀವಿ. ಇನ್ನೊಂದೇನಂದ್ರೆ ನೀವೇ ನೋಡಿ, ಇವಾಗ ಎಷ್ಟು ಕೋಟ್ಯಾಂತರ ಜನ ಬರೀ ಮುಟ್ಟಿದ್ರೆ ಸಾಕು, ಫೋಟೋ ತಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ನಮ್ಮನ್ನೆಲ್ಲ ಮನೆ ಮಗ ಆಸ್ ಎ ಫ್ಯಾಮಿಲಿ ಟ್ರೀಟ್ ಮಾಡ್ತಾರೆ ಅಂದ್ರೆ ಅದನ್ನ ಉಳಿಸ್ಕೋಬೇಕು, ಕೆಡಿಸ್ಕೋಬಾರ್ದು. ಎಕ್ಸಾಕ್ಟ್ಲಿ. ಸೊ ಏನೋ ಅಜೆಂಡಾಸ್ ಇರಬಾರ್ದು, ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಇಷ್ಟೇ ಇರೋದು ನಮ್ಮಿಬ್ರು ಮಧ್ಯೆ, ಏನೂ ಇಲ್ಲ. ಓಕೆ. ಸೊ ಆಫ್ ಸ್ಕ್ರೀನ್ ನನ್ಗೆ ಜಾಸ್ತಿ ಇಷ್ಟ ಅಣ್ಣ. ವೆರಿ ನೈಸ್. ಸೊ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಮೂವಿ ಹೋಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಎಸ್ಟಾಬ್ಲಿಷ್ ಆಗೋದಕ್ಕೆ ಒಂದು ಆಪರ್ಚುನಿಟಿ ಸರ್ ಅದು. ಅಂಡ್ ಮ್ಯಾಕ್ಸ್ ಮುಖಾಂತರ ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಾಗ ಆ ಒಂದು ಅಪ್ರೋಚ್ ಬಂದಾಗ ಹೇಗೆ ಅನ್ಸಿತ್ತು? ಅಂಡ್ ಕಿಚ್ಚ ಸರ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾದಾಗ ಹೇಗೆ ಅನ್ಸ್ತು ನಿಮ್ಗೆ? ಹೌದು ಸರ್, ಈ ಪ್ಯಾನ್ ಇಂಡಿಯಾ ಅನ್ನೋದು ನಾನು ಸೆಕೆಂಡ್ ಹೇಳ್ತೀನಿ. ಅವ್ರ ಜೊತೆ ಮಾಡಿದ್ದು ತುಂಬಾ ಎಕ್ಸೈಟ್ ಆಗಿದೆ. ಯಾಕಂದ್ರೆ ನಾನು ಒಂದು ಕೇಳ್ಪಟ್ಟಿದ್ದೆ ಸರ್, ಅವರು ಪರ್ಫೆಕ್ಷನಿಸ್ಟ್ ಅಂತ. ಅವರು ಒಂದು ಟೇಕ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಬಂದ್ರು ಅಂದ್ರೆ ಅದರ ಹಿಂದೆ ಮುಂದೆ ಅಲ್ಲಿ ಏನ್ ನಡೆಯುತ್ತೆ ಇದೆಲ್ಲ ಇಂಚು ಮೈನ್ಯೂಟ್ ವಿಷಯ ಗೊತ್ತಿಲ್ಲದೆ ಅವರು ಅದನ್ನ ಮಾಡಕ್ಕೆ ಹೋಗಲ್ಲ ಸರ್. ಫುಲ್ ಡೀಟೇಲ್ ಬೇಕು ಅವ್ರಿಗೆ. ಈ ವರ್ಕಿಂಗ್ ಸ್ಟೈಲ್ ನನಗೆ ಗೊತ್ತಿತ್ತು. ಬಟ್ ಅವ್ರನ್ನ 60 ದಿನ ಶೂಟ್ ಮಾಡಕ್ಕೆ ಡೇಟ್ ಕೊಟ್ಟಿದ್ದಾರೆ.
ಅವ್ರ ಜೊತೆ ನಾವು ಹೇಗಿರ್ಬೇಕು ಅನ್ನೋ ಒಂದು ಕಲ್ಪನೆ ನನಗಿಲ್ಲ. ಹೌದು. ಅಂದ್ರೆ ಈಸಿಯಾಗಿ ಮಾತಾಡಿಸ್ತಾರ, ರಿಸರ್ವ್ಡ, ಅಥವಾ ನಾವೇನೋ ಒಂದು ಚೂರು ಹಂಗು ಹಿಂಗ್ ಮಾತಾಡಿದ್ರೆ ತಪ್ಪಾಗತ್ತಾ, ಇವೆಲ್ಲ ಭಯ ಜಾಸ್ತಿ ಇತ್ತು ಸರ್. ಅದು ಫೈಂಡ್ ಔಟ್ ಮಾಡಿದ್ರೆ ಸರ್ ನಮ್ಮಲ್ಲಿ. ಓಕೆ. ಫಸ್ಟ್ ಬಿಗಿನಿಂಗ್ ಆ ಶಾರ್ಟ್ ಅಲ್ಲೇನೆ ಇವ್ರನ್ನ ಸ್ವಲ್ಪ ಫ್ರೀ ಮಾಡ್ಬೇಕು ಅಂತ ಹೇಳಿ ಎಷ್ಟು ನೀಟಾಗಿ ನಮ್ಮನ್ನೆಲ್ಲ ಕಂಫರ್ಟಬಲ್ ಝೋನ್ ತಗೊಂಡ್ಬಂದ್ರು. ಆಮೇಲೆ ಪ್ರತಿ ದಿನ ಹೊಸ ವಿಷಯ, ಆಮೇಲೆ ನಮ್ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮನ್ನೇ ಪಾಲಿಶ್ ಮಾಡ್ತಾರೆ. ಇವೆಲ್ಲ ನಮ್ಗೆ ತುಂಬಾ ಈಸಿ ಆಗ್ತಾ ಹೋಗ್ತು ಸರ್ ಅವ್ರ ಜೊತೆ ನಾವು ಆ ಜರ್ನಿ ಮಾಡೋದಕ್ಕೆ. ಪ್ರತಿ ಸೀನ್ ಅಲ್ಲೂ ಜೊತೆಗಿರ್ತೀವಿ, ಪ್ರತಿ ಡೈಲಾಗ್ ಇಂಟ್ರಾಕ್ಟ್ ಮಾಡ್ತೀವಿ, ರಿಯಾಕ್ಷನ್ಸ್ ಮಾಡ್ತೀವಿ, ಹೇಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ. ಆ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಇದು ಪ್ಯಾನ್ ಇಂಡಿಯಾ ಸರ್ ಅವಕಾಶ ಸರ್, ಎಲ್ಲರೂ ಕಾಯ್ತಿರ್ತಾರೆ. ಈ ಎಲ್ಲಾ ಸ್ಟೇಟ್ ಅಲ್ಲೂ ನಾವು ಗುರ್ತಿಸ್ಕೋಬೇಕು, ಕಾಣಿಸ್ಕೋಬೇಕು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದ್ರು ಮಾಡೋದಕ್ಕೆ ತಯಾರಿ ಆಗ್ಬೇಕು. ರಿಯಲಿ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇದೆ. ಒಂದು ಕಂಫರ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಅಂದ್ರೆ ನೋಡಿದ್ರೆ ಎಲ್ಲಾರು. ಸೊ ನಾನೇ ಇವಾಗ ಒಬ್ಬ ಲೆಜೆಂಡ್ ಅಂದ್ರೆ ಅವ್ರು ಆರಾಮಾಗೇ ಇರ್ಬೋದು, ನಾವೊಂದಾಯ್ತು ಅವ್ರ ಕೆಲ್ಸ ಆಯ್ತು. ಬಟ್ ಅವ್ರು ಹೆಂಗ್ ಕ್ರಿಯೇಟ್ ಮಾಡ್ತಾರಂದ್ರೆ ಅವರ ನಿಮ್ ಪಾಸ್ಟ್ ಬಗ್ಗೆ ಕೇಳೋದು, ಫ್ಯೂಚರ್ ಬಗ್ಗೆ ಕೇಳೋದು, ನಿಮ್ಗೆ ರೇಗ್ಸೋದು, ಗೇಲಿ ಮಾಡೋದು. ಸೊ ಅಲ್ಲಿಂದ ಎಲ್ಲ ಜಲ್ಲಾಗಕ್ ಸ್ಟಾರ್ಟ್ ಆಗ್ತದೆ. ಇವ್ರೆಲ್ಲಾರು ಪಾಪ ನನ್ನ ಹತ್ರ ಮಾತಾಡ್ಸೋರು ಆರಾಮಾಗೆ, ಬಟ್ ಅಲ್ಲಿ ಆಗ್ತಾ ಇರಲಿಲ್ಲ. ಅವರೇ ಕ್ಯಾರವನ್ ಮುಂದೆ ಎಲ್ಲ ಚೇರ್ ಎಲ್ಲ ಹಾಕ್ಸಿ ಕೂರಿಸಿ ಎಲ್ಲಾನು ಮಾತಾಡಿಸ್ತಾ ಇದ್ರು. ನನ್ ಪ್ರೀವಿಯಸ್ ಮೂವಿ ಹೇಳಿದ್ರು ಸರ್ ಅವರು. ನಾನು ಬಂದು ಮೊದಲೇ ಶಾರ್ಟ್ ಮುಗಿದ್ಮೇಲೆ ಅದೇ ಅದು ಲಾಸ್ಟ್ ಅವತಾರ ಪುರುಷ ಅಲ್ವಾ ಅಂದ್ರು. ಅಲ್ಲಿಗೆ ಎಷ್ಟು ಅವರು ಇಷ್ಟು ತಿಳ್ಕೊಂಡಿರ್ತಾರೆ, ಜೊತೆ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಾರ ಬಗ್ಗೆನೂ ಗೊತ್ತಿರತ್ತೆ ಸರ್. ಎಷ್ಟು ನೀಟಾಗಿ ಅದನ್ನ ಕಂಫರ್ಟಬಲ್ ಮಾಡ್ತಾರೆ. ಆಕ್ಚುಲಿ ಸರ್ ನ ಎಲ್ಲರೂ ಸ್ಕ್ರೀನ್ ಇರ್ಲಿ ಅಥವಾ ಬಿಗ್ ಬಾಸ್ ಸ್ಯಾಟರ್ಡೆ ಸಂಡೇ ಬರೋ ಒಂದು ವರ್ಷನ್ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಸರ್ ಆ ತರ ಸ್ಟ್ರಿಕ್ಟ್ ಅದು ಇದು ಅಂತ ಇನ್ಕ್ಲೂಡಿಂಗ್ ನಾವೆಲ್ಲರೂ ಅದೇ ಅನ್ಕೊಂಡಿದ್ವಿ. ಬಟ್ ನೋ, ಅವರದು ದಿ ಅದರ್ ಸೈಡ್ ಆಫ್ ಸುದೀಪ್ ಸರ್ ಇಸ್ ಆಕ್ಚುಲಿ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಯು ವಿಲ್ ಎವರ್ ಮೀಟ್ ಆನ್ ದಿಸ್ ಅರ್ತ್.